ನಮಸ್ಕಾರ ಸ್ನೇಹಿತರೆ, ಡಿಯರ್ ಲೀಡರ್ಸ್. ಇಷ್ಟೊತ್ತು ನಾನು ಮಾರ್ಕೆಟಲ್ಲಿ ಕೊಂಡ್ಕೊಳ್ಳೋದು ಮಾರೋದು ಹೇಳಿಕೊಟ್ಟೆ. ಈಗ ಲಿಮಿಟಲ್ಲಿ ಕೊಂಡ್ಕೊಳ್ಳೋಣ. ಲಿಮಿಟಲ್ಲಿ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ನೋಡೋಣ. 1227 ಇದೆ ಮಾರ್ಕೆಟ್ ಪ್ರೈಸು. ಓಕೆನಾ? ಮಾರ್ಕೆಟ್ ಪ್ರೈಸು 1227 ಇದೆ. ಇಲ್ಲಿ 1227 ಮಾರ್ಕೆಟ್ ಪ್ರೈಸು. ಇಲ್ಲಿ ಅಮೌಂಟು ಎಷ್ಟು ಇಡೋಣ? 0.06 ಇಡೋಣ. ಇಟ್ಟರೆ ಇಲ್ಲಿ 73 ISDT ಡಾಲರು. ಕೊಂಡ್ಕೊಂಡ್ರೆ ಆಗುತ್ತಾ ಕೊಂಡ್ಕೊಳ್ಳೋಕ್ಕೆ? ನೋಡೋಣ. ಯಾಕೆಂದರೆ ಇಲ್ಲಿ ಅವೈಲೇಬಲಲ್ಲಿ 24 ಇದೆ, 73 ಇರಬೇಕು. ಇಲ್ಲ, ಹಾಗಾಗಿ ಒಂದು ಕೆಲಸ ಮಾಡೋಣ, 2 ಇಡೋಣ. 24 ಇದೆ, 2 ಇಟ್ಟರೆ ಬೇಡ. 1 ಇಡೋಣ. 1 ಇಟ್ಟರೆ ಆ ರೇಟ್ ಪ್ರಕಾರ 12.27 ISDT 24ರಲ್ಲಿ ಕಟ್ ಆಗುತ್ತೆ. ಈಗ ಬೈ ಮಾಡೋಣ. ಇದು ಲಿಮಿಟಲ್ಲಿ. ಇಷ್ಟೊತ್ತು ನಾನು ಹೇಳ್ಕೊಟ್ಟಿದ್ದು ಮಾರ್ಕೆಟಲ್ಲಿ. ಈಗ ಲಿಮಿಟಲ್ಲಿ ನೋಡೋಣ. ವೆರಿ ಗುಡ್, ಸಕ್ಸಸ್ಫುಲಿ. ಹಾಗೆ 1227 ಇಲ್ಲಿ 0.02 ಇಟ್ಟರೆ 24 ISDT. ಅಲ್ಲಿ ಮೇಲ್ಗಡೆ ಇಲ್ಲ, 11 ISDT ಇದೆ. 1 ಇಟ್ಟರೆ 11, 0.02 ಇಟ್ಟರೆ ಇಷ್ಟು, 6 ಇಟ್ಟರೆ 7, 8 ಇಟ್ಟರೆ 9, 9 ಇಟ್ಟರೆ 11, 11.4 ಆಗುತ್ತೆ. ಈಗ 1 ನಿಮಿಷ ಆಗಲಿ, ಕೊಂಡ್ಕೊಳ್ಳೋಣ. ಎಷ್ಟು ಕೊಂಡ್ಕೊಂಬಿಡೋಣ. ಈಗ ಸೆಲ್ಲಲ್ಲಿ ನೋಡೋಣ. ಕೊಂಡ್ಕೊಂಡಿರೋದಕ್ಕೆ ಇಲ್ಲಿ ಏನಾದ್ರು ಬಂದಿದೆ, 0.02 TSKV ಬಂದಿದೆ. ಓಕೆ, ಈಗ ಬೈಯಲ್ಲಿ 1 ನಿಮಿಷ ಆಗಿದೆಯಾ, ಟ್ರೈ ಮಾಡೋಣ. 0.009, 11.4 ಬೈ. ಓಕೆ, ಕೊಂಡ್ಕೊಂಡ್ವಿ. ಈಗ ಮತ್ತೆ ಮಾರ್ಕೆಟ್ ಪ್ರೈಸ್ 1227 ಇಲ್ಲಿ 0.00005 ಇಡೋಣ. ಇಷ್ಟ ISDT. ಬೈ ಮಾಡೋಣ. 1 ನಿಮಿಷ ಆಗಲಿ. ಈಗ ರೀಪ್ಲೇಸ್ ಮಾಡೋಣ. ಇಷ್ಟೊತ್ತು ನಾನು ಹೇಳ್ಕೊಟ್ಟಿದ್ದು ಮಾರ್ಕೆಟಲ್ಲಿ, ಈಗ ಹೇಳ್ಕೊಡ್ತಾ ಇರೋದು ಲಿಮಿಟಲ್ಲಿ. ಓಕೆ, ಲಿಮಿಟಲ್ಲಿ ನಿಮಗೆ ಬೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. 0.09 ಇಷ್ಟಿದೆ ಅವೈಲೇಬಲಲ್ಲಿ. ಓಕೆ, ಈಗ 1227 ಮಾರ್ಕೆಟ್ ಪ್ರೈಸು. ಇಲ್ಲಿ 0.3 ಅಲ್ಲಲ್ಲ, ಇಲ್ಲಿ ಅಮೌಂಟ್ ಕಾಲಮಲ್ಲಿ 0.0006 ಇಟ್ಟರೆ ಎಷ್ಟು ಬರುತ್ತೆ ನೋಡೋಣ. ಇಷ್ಟು. ಓಕೆ, ಬೈ ಮಾಡೋಣ. ಈಗ ಬೈ ಆಗಲ್ಲ, ಅದಕ್ಕೆ ಅಲ್ಲಿ ಅಷ್ಟಿಲ್ಲ. ಹಾಗಾಗಿ 1 ಇಡೋಣ. 1 ಇಟ್ಟರೆ ಬೈ ಆಗುತ್ತಾ ನೋಡೋಣ. 1 ನಿಮಿಷ ಆಗಲಿ. ಈಗ 1 ನಿಮಿಷ ಆದ ತಕ್ಷಣ ಇದು ಕೊನೆಯದಾಗಿ ಬೈ ಆರ್ಡ್ರಿಗೆ ಹಾಕೋಣ. ಸೆಲ್ಲಲ್ಲಿ ಎಷ್ಟು ಬಂದಿದೆ ನೋಡೋಣ. 0.039 TSK.
ಬಂದಿದೆ. ಓಕೆ, ಈಗ ಬೈ. ಒಂದು ನಿಮಿಷ ಆಗಿದೆಯಾ, ಟ್ರೈ ಮಾಡೋಣ. ಇಲ್ಲ, ಇನ್ನೂ 11 ಸೆಕೆಂಡ್ ವೆಯ್ಟ್ ಮಾಡಬೇಕು. ಇದು ಲಿಮಿಟಲ್ಲಿ. ಇಷ್ಟೊತ್ತು ನಾನು ಮಾಡಿದ್ದು ಮಾರ್ಕೆಟಲ್ಲಿ ಬೈಯಿಂಗು ಸೆಲ್ಲಿಂಗ್ ಮಾಡಿದೆ. ಈಗ ಲಿಮಿಟಲ್ಲಿ ಬೈ ಸೆಲ್ಲು ಮಾಡ್ತಾಯಿದ್ದೀನಿ. ಓಕೆ, ಈಗ ಬೈ ಮಾಡ್ತಾಯಿದ್ದೀನಿ, ನೆಕ್ಸ್ಟು ಸೆಲ್ ಮಾಡ್ತಾಯಿದ್ದೀನಿ ಲಿಮಿಟಲ್ಲಿ. ಓಕೆ, ಈಗ ಮಾಡೋಣ, ಆಗುತ್ತಾ ನೋಡೋಣ ಫೈನಲಾಗಿ. ಇಲ್ಲ, ಆಗಲ್ಲ. ಈಗ ಸೆಲ್ಗೆ ಹೋಗ್ಬಿಡೋಣ. ಓಕೆ, ಸೆಲ್ಲಲ್ಲಿ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ನೋಡ್ಕೊಂಬಂದ್ಬಿಡೋಣ. ಸೆಲ್ಲಲ್ಲಿ ಮಾರ್ಕೆಟ್ ಪ್ರೈಸು 1227, 1225. ಓಕೆ, 1225. ಈಗ 0.008 9.80 0.008 ಕಾಯಿನನ್ನು ನಾನು ಮಾರಾಟಕ್ಕಿಟ್ಟರೆ 9.80 ISTT ನನಗೆ ಬರುತ್ತೆ ಲಿಮಿಟಲ್ಲಿ. ಈಗ ಮಾರಾಟಕ್ಕೆ ಇಡೋಣ. ಸೆಲ್ ಆರ್ಡರ್ ಸಕ್ಸಸ್ಫುಲಿ ಇಟ್ಟಿವಿ, ಮಾರಾಟ ಆಯಿತು. ಈಗ ಬೈಯಲ್ಲಿ ನೋಡಿದ್ರೆ ಇಲ್ಲಿ ಅವೈಲೇಬಲಲ್ಲಿ ಇಷ್ಟು ಬಂದಿದೆ. ಓಕೆ, ಈಗ ಹಾಗೆಯೇ ಮತ್ತೆ 1225 ಮಾರ್ಕೆಟ್ ಪ್ರೈಸು. ಅಮೌಂಟ್ ಇದರಲ್ಲಿ 0.006 ಇಟ್ಟರೆ ಎಷ್ಟು ಬರುತ್ತೆ ನೋಡೋಣ. 6 ಇಟ್ಟರೆ ಇಷ್ಟು ಬರುತ್ತೆ, 7.35 TISTT. ಮಾರಾಟಕ್ಕಿಟ್ಟರೆ ಲಿಮಿಟಲ್ಲಿ ಇಷ್ಟು ಬರುತ್ತೆ. 1 ನಿಮಿಷ ಆಗಬೇಕು. ಸೊ ಪ್ರತಿಯೊಬ್ಬರು ಇದೇ ರೀತಿ ನೀವೆಲ್ಲ ಕಲ್ತ್ಕೊಳ್ತಾ ಇದ್ದೀರಾ ಫ್ರೀಯಾಗಿ. MD ಅವರು 25 ISTT ಕೊಟ್ಟು ಕಲ್ತ್ಕೊಳ್ಳಿ ಅಂತ ಅವಕಾಶ ಕೊಟ್ಟಿದ್ದರು. ಈ 3 ದಿನ ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ. ಯಾರ್ಯಾರು ಕಲ್ತಿದ್ದೀರಾ, ಯಾರ್ಯಾರು ಬಿಟ್ಟಿದ್ದೀರಾ ಅವ್ರಿಗೆಲ್ಲನೂ, ಯಾರು ಚೆನ್ನಾಗಿ ಟ್ರೇಡಿಂಗ್ ಮಾಡಿ ಕಲ್ತಿದ್ದೀರಾ ಅವ್ರಿಗೆ ನಿಮಗೆ ಗಿಫ್ಟಾಗಿ ISTT ಸಿಗುತ್ತೆ. ಟಾಪ್ 10 ಅಚೀವರ್ಸ್ಗೆ, ಯಾರು ಚೆನ್ನಾಗಿ ಟ್ರೇಡಿಂಗ್ ಮಾಡಿದ್ದಾರೆ 10 ಜನಕ್ಕೆ ISTT ಡಾಲರು MD ಕಡೆಯಿಂದ ಸಿಗುತ್ತೆ. ಅದು ಅನೌನ್ಸ್ಮೆಂಟ್ ಮಾಡ್ತಾರೆ ನಾಳೆ. ಓಕೆ, ಇವತ್ತಿಗೆ ಈ ಟ್ರೇಡಿಂಗ್ ಅನ್ನೋದು ಮುಕ್ತಾಯ ಆಗುತ್ತೆ. ಟ್ರಯಲ್ ಟ್ರೇಡಿಂಗ್ ಮುಕ್ತಾಯ ಆಗುತ್ತೆ. ರಿಯಲ್ ಟ್ರೇಡಿಂಗು ಸ್ಟಾರ್ಟ್ ಆಗುತ್ತೆ. ಓಕೆನಾ, ಯಾವ ಟೈಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ MD ಅವರು ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಮೀಟಿಂಗ್ ಇಟ್ಕೊಂಡು ಜೂಮ್ ಮೀಟಿಂಗಲ್ಲಿ ಹೇಳ್ತಾರೆ. ಅದರ ಪ್ರಕಾರ ನಾವು ನಿಮಗೆ ತಿಳಿಸ್ತೀವಿ. ಓಕೆ, ಈಗ ಮತ್ತೆ ಸೆಲ್ ಆರ್ಡ್ರಿಗೆ ಹಾಕೋಣ. 1 ನಿಮಿಷ ಆಗಿದೆ. ಲಿಮಿಟಲ್ಲಿ ನಾವು ಸೆಲ್ಗೆ ಈ ಪ್ರಕಾರವಾಗಿ ಮಾರಾಟ ಮಾಡ್ತಾಯಿದ್ವಿ. ಇದು ಲಿಮಿಟ್. ಓಕೆನಾ, ಬೈ ಸೆಲ್ಲು ಲಿಮಿಟ್. ಇದು ಕೊಂಡ್ಕೊಳ್ಳೋದು ಬೈ ಅಂದರೆ, ಸೆಲ್ ಅಂದರೆ ಮಾರೋದು. ನೋಡಿ, ಅವೈಲೇಬಲಲ್ಲಿ ಇಷ್ಟು ISTT ಆ್ಯಡ್ ಆಗಿದೆ ನಾನು ಮಾರಾಟ ಮಾಡಿದ್ದಕ್ಕೆ. 0. ನೋಡಿ ಇಲ್ಲಿ ಪ್ರೈಸ್ ಇನ್ನೊಂದು ಸಲ ಇದು ಕೊನೆಯದಾಗ ಮಾಡಿಬಿಡ್ತೀನಿ, ಆಮೇಲೆ ಕ್ಲೋಸ್ ಮಾಡ್ತೀನಿ. ಯಾಕೆಂದರೆ MD ಅವ್ರು ಹೇಳಿದ್ದಾರೆ ಇವಾಗ ಆಫ್ ಮಾಡಿಬಿಟ್ಟು ಮತ್ತೆ ಲಿಮಿಟಲ್ಲಿ ಇಡ್ತಾರೆ. ಮಾರ್ಕೆಟ್ನ ತೆಗೆದುಬಿಟ್ಟು ಬರೀ ಲಿಮಿಟಲ್ಲಿ ಇಡ್ತೀನಿ, ಅದು 10 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ. ಈಗ ಅದರೊಳಗಡೆ ಆಫ್ ಮಾಡೋದ್ರೊಳಗಡೆ ಇದು ಕೊನೆಯದಾಗಿ ಮಾರ್ಕೆಟ್ ಪ್ರೈಸ್ 1225. ಇಲ್ಲಿ ಅಮೌಂಟು 0.008 ಮಾರಾಟಕ್ಕೆ ಇಡ್ತಾಯಿದ್ದೀನಿ. ಈ ಒಂದು ಸಣ್ಣ ಒಂದು ಪೀಸು, 1 ಕಾಯಿನಲ್ಲ, 2 ಕಾಯಿನಲ್ಲ, 3 ಕಾಯಿನಲ್ಲ, 0.008 ಒಂದು ಸಣ್ಣ ಪೀಸ್ ಮಾರಾಟಕ್ಕಿಟ್ಟರೆ ಇಲ್ಲಿ 9.80 ISTT ಇಲ್ಲಿ ಬರುತ್ತೆ ನನಗೆ ಮಾರಾಟಕ್ಕಿಟ್ಟರೆ. ಓಕೆ, 1 ನಿಮಿಷ ಆಗಿದೆ ಅಂದ್ಕೊಳ್ತೀನಿ. ಈಗ ಮಾರಾಟಕ್ಕಿಡೋಣ ಸಕ್ಸಸ್ಫುಲಿ. 1 ನಿಮಿಷ ಆಯಿತು. ಈಗ ಆ್ಯಡ್ ಆಗಿದೆ, ತೋರಿಸ್ತೀನಿ ನೋಡಿ. ಇಲ್ಲಿ ರೀಪ್ರೆಸ್ ಮಾಡ್ತೀನಿ. ಇಲ್ಲಿ 9 ಚಿಲ್ಲರೆ ಇದೆ. ಓಕೆ, ಮೇಲಕ್ಕೆ ಹೋಗ್ಬಿಟ್ಟು ರೀಪ್ರೆಸ್ ಮಾಡ್ತೀನಿ. $1227 ರೀಪ್ರೆಸ್. ಇದು ಬರೀ ಲಿಮಿಟಲ್ಲಿ. ಯಾಕೆಂದರೆ MD ಅವ್ರು ಹೇಳಿದರು ವಾಯ್ಸ್ ಮೆಸೇಜ್ ಕಳಿಸಿರು, ಬರೀ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾಯಿದ್ದೀರಾ, ಲಿಮಿಟಲ್ಲಿ ಯಾರೂ ಮಾಡ್ತಾಯಿಲ್ಲ ಅನ್ನೋ ಕಾರಣಕ್ಕೆ ನಾನೀಗ ಲಿಮಿಟಲ್ಲೂ ಸಹ ನಿಮಗೆ ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ ಹೇಳ್ಕೊಟ್ಟಿದ್ದೀನಿ. ಈಗ
$1227 ಮಾರ್ಕೆಟ್ ಪ್ರೈಸ್ ಇದೆ. ಮೇಲಕ್ಕೆ ಹೋಗಿ ಈಗ ನೋಡೋಣ. ನೋಡಿ, ಅವೈಲೇಬಲಲ್ಲಿ 27 USDT ಬಂದಿದೆ. ನಾನೊಂದು ಸಣ್ಣ ಪೀಸು ಮಾರಾಟ ಮಾಡಿದ್ದಕ್ಕೆ ಆ ರೇಟ್ ಪ್ರಕಾರ. ಓಕೆನಾ? ಇನ್ನು ಎಷ್ಟಿದೆ ಅವೈಲೇಬಲಲ್ಲಿ? 0.07 TSKI ನನ್ನ ಹತ್ರ ಇದೆ. TSKY ನನ್ನ ಹತ್ರ ಇದೆ ಕಾಯಿನು. ಆದರೆ ಈಗ ನಾನು ಮಾರಲ್ಲ, ಕೊಂಡ್ಕೊಳ್ಳೋದಿಲ್ಲ. ಲಿಮಿಟಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಲಿಮಿಟಲ್ಲಿ ಕೊಂಡ್ಕೊಳ್ಳೋದು ಮಾರೋದು ಎರಡೂ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಥ್ಯಾಂಕ್ ಯು, ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಸರ್ವೇ ಜನ ಸುಖಿನೋ ಭವಂತು. ಜೈ ವಿನಾಯಕಂ ಅವಿಘ್ನಮಸ್ತು. ಕೊನೆಯದಾಗಿ ನಮ್ಮ MD ಅವ್ರಿಗೆ, ನಮ್ಮ ಕಿಬೋ ಕುಟುಂಬ ಸದಸ್ಯರಿಗೆ ಮತ್ತು ಲೀಡರ್ಗಳಿಗೆ ಹಾಗೂ ನನ್ನ ಅಡ್ಮಿನ್ ಟೀಮ್ಗೆ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ಇಂಥ ಒಂದು ಎಕ್ಸ್ಚೇಂಜನ್ನು ಕೊಟ್ಟಿದ್ದಕ್ಕೆ ನಮ್ಮ MD ಅವ್ರಿಗೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್, ಲವ್ ಯು, ಥ್ಯಾಂಕ್ ಯು, ಜೈ ಹಿಂದ್. ಇಲ್ಲಿಗೆ ಈ ಒಂದು ಟ್ರೈನಿಂಗ್ ಸೆಷನನ್ನು ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅವರೆಲ್ಲ ನನ್ನ ಯೂಟ್ಯೂಬ್ ನಿಮಗೆ ಅವೈಲೇಬಲ್ ಆಗುತ್ತೆ. ಥ್ಯಾಂಕ್ ಯು, ನಮಸ್ಕಾರ. ಜೈ ಕ್ಯೂ ಎಕ್ಸ್ಚೇಂಜ್.